ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ಇವಾಗ ಒಂದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿ ಡೀಟೇಲ್ಸ್ ಬೇಕು ಅಂದರೆ ನೀವು ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸು ಸಿಗುತ್ತೆ. ಓನರ್ ನಂಬರ್ ಕೂಡ ನಿಮಗೆ ವಿಡಿಯೋದಲ್ಲೇ ಸಿಗುತ್ತೆ. ಓಕೆನಾ? ನೀವಿನ್ನೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ. ಅವ್ರಿಗೂ ಒಂದು ರಿಕ್ವೆಸ್ಟು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವುದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ, ನೀವು ನಿಮ್ಮ ಗಾಡಿ ಫೋಟೋಸ್ನ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಬರೀ ಫೋಟೋ ಸೆಂಡ್ ಮಾಡಿದರೆ ಸಾಕು. ಆದಷ್ಟು ಆದರೆ ನಿಮಗೆ ಒಂದು ಗಾಡಿ ಸುತ್ತ ವೀಡಿಯೋ ಮಾಡಿ ನಮ್ಮ ವಾಟ್ಸಪ್ಪಲ್ಲಿ ಒಂದು ವೀಡಿಯೋ ಸೆಂಡ್ ಮಾಡಿದರೆ ಸಾಕು. ವೀಡಿಯೋಸು ಫೋಟೋಸ್ ಎರಡೂ ಸೆಂಡ್ ಮಾಡಿ. ಓಕೆನಾ? ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಗಾಡಿ ಫೋಟೋಸ್ ಅಥವಾ ವೀಡಿಯೋ ಕಳ್ಸೋಕ್ಕೆ ಇವಾಗೇನು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ನಂಬರು, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ವೀಕ್ಷಕರೇ, ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ಯಾಕಂದರೆ ಗಾಡಿ ಓನರ್ ನಂಬರ್ ಅಂತೇಳಿ ನಮಗೆ ಕರೆ ಮಾಡ್ತಿದ್ರೆ, ಈ ಗಾಡಿ ಓನರ್ ನಂಬರಲ್ಲ, ಗಾಡಿ ಓನರ್ ನಿಮಗೆ ಮುಂದೆ ಸಿಗುತ್ತೆ. ಓಕೆನಾ? ವಿಡಿಯೋ ಪೂರ್ತಿ ನೋಡಿ, ಗಾಡಿ ಓನರ್ ನಂಬರು ಸಿಗುತ್ತೆ ನಿಮಗೆ ಮುಂದೆ. ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ನಿಮ್ಮ ಗಾಡಿ ಫೋಟೋಸ್ ಅಂದರೆ ಗಾಡಿ ಸೇಲಿಗಿದ್ರೆ ಮಾತ್ರ ಫೋಟೋಸ್ ವೀಡಿಯೋಸ್ ಕಳಿಸಿ ಅಷ್ಟೇ. ಮತ್ತು ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೇನೆ. ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲಾಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ, ಇನ್ನು ಡೈರೆಕ್ಟಾಗಿ ಈ ಗಾಡಿ ವಿಷಯಕ್ಕೆ ಬಂದುಬಿಡೋಣ. ಈ ಗಾಡಿ ಡೀಟೇಲ್ಸ್ನ ಈ ಗಾಡಿ ಓನರೇ ಸ್ವಲ್ಪ ತಿಳಿಸಿದ್ದಾರೆ. ಸ್ಕಿಪ್ ಮಾಡ್ದಂಗೆ ಅಂದರೆ ಮುಂದೆ ಓಡಿಸಿ ನೋಡ್ದಂಗೆ ಪೂರ್ತಿ ವೀಡಿಯೋ ನೋಡಿ, ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಓಕೆನಾ? ಅದಾದಮೇಲೆ ನಿಮಗೆ ಓನರ್ ನಂಬರ್ ಕೂಡ ಸಿಗುತ್ತೆ ವೀಕ್ಷಕರೇ. ಬ್ರದರ್, ಒಂದು ಬೆಳಗ್ಗೆ ಓಮ್ನಿ ಕಳಿಸಿದ್ರು ವಾಟ್ಸಪ್ಪಲ್ಲಿ, ಸೇಲಿಗಿದೆಯಾ? ಹಾಂ ಕಳಿಸಿದ್ದೀನಿ ಸರ್. ಓಕೆ, ಸೇಲಿಗಿದೆಯಾ ಅದು? ಹಾಂ ಸೇಲ್ಗಿದೆ. ಮಾಡಲು 3 ಅದು 2003. ಓಕೆ, ಇವಾಗ ಪ್ರೆಸೆಂಟ್ ಓನರು? ಪ್ರೆಸೆಂಟ್ ಓನರು ಈಗ 6. ಹಾಂ. ಓಕೆ, ಗಾಡಿ ಏನಾದರೂ ಎಷ್ಟು ಓಡಿದೆ ಅಂತ ಏನೋ ಐಡಿಯಾ ಇದೆಯಾ? ಅದು ಹಂಗೆ ಲೆಸ್ ಆಗಿರುತ್ತೆ, ಅದು ಕೌಂಟ್ ಬರಲ್ಲ ಅದು. ಹಾಂ. ಯಾಕಂದ್ರೆ ಓಲ್ಡ್ ಆಗಿರುತ್ತಲ್ಲ, ಕೌಂಟ್ ಬರಲ್ಲ ಅದು. ಅದೇ ಬಟ್ ಈಗಿನ ಮೂಮೆಂಟಿಗೆ 37,000 ಐತೆ ಇವಾಗ. ಹಾಂ, ಲೆಸ್ ಆಗಿದೆ ಅದು. ಹಾಂ. ಹಂಗೆ. ಪೆಟ್ರೋಲ್ ಒಂದೇನಾ ಅಥವಾ ಎಲ್ ಪಿ ಜಿ ಏನಾದರೂ ಇದೆಯಾ ಬ್ರದರ್? ಇಲ್ಲ, ಪೆಟ್ರೋಲ್ LPG ಫಿಟ್ಟಿಂಗ್ ಮಾಡಿಸೀನಿ. ಅಪ್ರೂವಲ್ ಇಲ್ಲ. ಆರ್ ಸಿ ಅಲ್ಲಿ ಅಪ್ರೂವಲ್ ಇಲ್ಲ? ಅಪ್ರೂವಲ್ ಇಲ್ಲ. ಓಕೆ, ಅಂದರೆ ಫಿಟ್ಟಿಂಗ್ ಐತಿ ಈಗ LPG? ಫಿಟ್ಟಿಂಗ್ ಐತೆ. ಓಕೆ, ಈಗ ಡಾಕ್ಯುಮೆಂಟ್ಸ್ ಬ್ರದರ್, ಇನ್ಸೂರೆನ್ಸ್ FC? ಇನ್ಸೂರೆನ್ಸ್ FC ಮಾಡಿಸ್ಕೊಡ್ತೀನಿ ಫ್ರೆಶ್. ಅಂದರೆ ಇವಾಗ ಪ್ರೆಸೆಂಟ್ ಡ್ಯೂ ಆಗಿದಾವಾ? ಡ್ಯೂ ಆಗಿದ್ದಾವೆ. ಎರಡು ಫ್ರೆಶ್ಶಾಗಿ ಮಾಡಿಸ್ಕೊಡ್ತೀರಾ? ಹಾಂ ಮಾಡಿಸ್ಕೊಡ್ತೀನಿ. ಓಕೆ. ಗಾಡಿ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದ್ದಾವೆ? ಟೈರ್ ಮುಂದ್ಗಡೆ 2 ಹೊಸವು, ಹಾಂ. ಹಿಂದ್ಗಡೆ ಎಷ್ಟು ಒಂದು 70% ಇದಾವೆ. ಹಾಂ. ಅವು ಡಿಸ್ಕು ಹೊಸವೆ. ಡಿಸ್ಕು ಹೊಸವ? ಗಾಡಿದು ಈಗ ಫೋಟೋ ಹಾಕಿನಲ್ರಿ, ರೀಪೇಂಟ್ ಆಗೈತೆ. ಕುಷನ್ ವರ್ಕ್ ಎಲ್ಲ A to Z ಮುಗ್ದೈತೆ. ಅಂದರೆ ನೀವು ಬಂಪರ್ ರೀಪೇಂಟ್ ಮಾಡಿಸಿದ್ರಾ? ಹಾಂ, ರೀಪೇಂಟ್ ಆಗಿದೆ. ಕುಷನ್ ವರ್ಕ್, ಸೀಟ್ ವರ್ಕ್ಸ್ ಎಲ್ಲ ನೀವೇ ಹೊಸ್ದಾಗಿ ಮಾಡಿಸಿದ್ರಾ? ಹಾಂ, ಎಲ್ಲ ಮಾಡಿಸಿದ್ದೀವಿ ಹೊಸ್ದಾಗಿ. ಒಳಗಡೆ ಏನೋ ಸಟ್ ಕಿಟ್ ಹಾಕ್ಸಿದ್ರಾ? ಇದು ಮ್ಯೂಸಿಕ್ ಇಂದ ಹಾಂ. ಮ್ಯೂಸಿಕ್ ಇನ್ ನಾರ್ಮಲ್ ಆಗೈತೆ, ಅದನ್ನೇನು ಹಾಕ್ಸಿಲ್ಲ, ನಾರ್ಮಲ್ ಐತೆ. ಹಾಂ. ಹಾಂ. ಈಗ ಗಾಡಿ ಇರೋದು ಲೊಕೇಶನ್ ಬ್ರದರ್? ದಾವಣಗೆರೆ ಸಿಟಿನಾ? ಹಾಂ. ಅಂದರೆ ಗಾಡಿ ನೋಡ್ಬೇಕಂದ್ರೆ ದಾವಣಗೆರೆ ಸಿಟಿಗೆ ಬರ್ಬೇಕು? ದಾವಣಗೆರೆನೇ. ಓಕೆ. ಗಾಡಿಗೆ ರೇಟ್ ಏನು ಹೇಳ್ತಿದ್ದೀರಾ? ನಾವು 160 ಹೇಳ್ತಿದ್ದೀವಿ. 160? ಹಾಂ ಸರ್. 160 2000 ಎಷ್ಟಂದ್ರೆ 3 ಅಲ್ಲ? ಹಾಂ, 3. 6 ಗಾಡಿ ಮಾತ್ರ ಕಂಡೀಷನ್ ಅಲ್ಲಿ ಇದೆ. ಹಾಂ. ಸುಮ್ಮನೆ ತಗೊಂಡು ಅವ್ರಿಗೆ ಎಕ್ಸ್ಟ್ರಾ ಏನಾದ್ರು ಬೇಕಾದ್ರೆ ಫಿಟ್ ಮಾಡ್ಸ್ಕೊಂಡು ನೋಡಿಬೇಕು ಅಷ್ಟೇ. ಗಾಡಿ ಮಾತ್ರ ಮಸ್ತ್ ಆಗಿದೆ. ಹಾಂ. ಅದು ಹೇಳಿದ್ರೆ ಗೊತ್ತಾಗಲ್ಲ, ಅವ್ರಲ್ಲಿ ಬಂದು ನೋಡಿದ್ರಲ್ಲ ಅವಾಗ ಗೊತ್ತಾಗುತ್ತೆ. ಅದೇ 160 ಫ್ರೆಶ್ ಡಾಕ್ಯುಮೆಂಟ್ಸ್ ಎಲ್ಲ ಆಗುತ್ತೆ? ಎಲ್ಲ ಮಾಡ್ಕೊಡ್ತೀನಿ A to Z. ಅಂದರೆ ಈಗ 160 ಅಂದರೆ ಅದೇ ಫೈನಲ್, ಏನು ಹೆಚ್ಚು ಕಡಿಮೆ ಆಗುತ್ತಾ? ಒಂದು 5,000 ಹೆಚ್ಚು ಕಮ್ಮಿ ಆಗ್ಬೋದು, ಯಾಕಂದ್ರೆ ನಾನು FC ಗಿಪ್ಸಿ ಎಲ್ಲ ಮಾಡಿಸ್ಕೊಡ್ಬೇಕಾಗುತ್ತಲ್ಲ, ಹಂಗಾಗಿ ಅಷ್ಟೇ. ಅದೇ ಬ್ರದರ್, ಈಗ ಮಾಡಲಿ ಬೇರೆ ಇಲ್ಲ, 6 ಓನರ್ ಬೇರೆ, ಒಂದು ಸ್ವಲ್ಪ ಕಡಿಮೆ ಮಾಡಿಕೊಡಿ. ಕೊಡೋಣ ಅಂತೆ, ಒಂದು 5,000 ಹೆಚ್ಚು ಕಮ್ಮಿ. ಅದೇ ಈ ಕಸ್ಟಮರ್ ಬಂದು ಗಾಡಿ ಎಲ್ಲ ನೋಡ್ಕೊಂಡು ಅವ್ರಿಗೆ ಏನೋ ಇಷ್ಟ ಆಯ್ತು ಅಂದರೆ ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ. ಯಾಕಂದರೆ ಈಗ ಮಾಡಲು ಬೇರೆ ಇಲ್ಲ, 6 ಓನರ್ ಬೇರೆ ಅಲ್ವಾ? ಹಾಗಾಗಿ ಸ್ವಲ್ಪ ಕೊಡ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಂತೆ. ಅವ್ರು ಬಂದು ನೋಡಿಲ್ ಮಾತಾಡಿದ್ರೆ 5,000 ಒಂದು 5-10 ಸಾವಿರನೇ ಹೆಚ್ಚು ಕಮ್ಮಿ ಕೊಡ್ತೀನಿ. ಸರಿ. ಯಾಕಂದ್ರೆ ಗಾಡಿಲಿ ಏನು ಕೆಲಸ ಇಲ್ಲ. ಅದು ಪಿಕಪ್ ಮಸ್ತ್ ಆಗೈತೆ ಗಾಡಿಲಿ, ಇಂಜಿನ್ ಕೆಲಸ ಏನು ಇಲ್ಲ. ಪೆಟ್ರೋಲ್ ಅಲ್ಲಿ ಹೊಡೆದಂಗ ಆಗುತ್ತೆ, ಗ್ಯಾಸಲ್ಲೇ ಹಂಗೈತೆ. ಅದಕ್ಕೆ ಇಂಜಿನ್ಗೋಸ್ಕರ ನಾನು ತಗೊಂಡಿದ್ದೆ ಅದನ್ನ. ಸರಿ ಬ್ರದರ್, ಇದೇ ನಂಬರ್ ನಿಮ್ಮದು? ಹಾಂ, ಇದೇ ನಂಬರ್. ಸರಿ ಬ್ರದರ್, ಆಯ್ತು, ಅಪ್ಡೇಟ್ ಮಾಡ್ತೀನಿ ತಗೊಳ್ಳಿ. ಸರಿ ಸರ್.
ಕೇಳಿಸ್ಕೊಳ್ಳೋಂಟ್ರಲ್ಲ ವೀಕ್ಷಕರೇ, ಇದು ಒಂದು 2003 ಮಾಡಲ್ ಆಗಿರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಿದ್ದಾರೆ. ಎಂಜಿನ್ ಕಂಡೀಷನ್ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ತಿದ್ದಾರೆ. ಹಾಗಾಗಿ ನೀವು ಒಂದು ಸಲ ಗಾಡಿನ ಡೈರೆಕ್ಟಾಗಿ ವಿಸಿಟ್ ಮಾಡಿ. ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಗಾಡಿ ಕಂಡೀಷನೆಲ್ಲ ಚೆಕ್ ಮಾಡಿಕೊಂಡು, ಗಾಡಿ ಇನ್ನೇನು ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಮಾಡಿಸ್ಕೊಡ್ತಾರಂತೆ. ನೀವೇನು ಗಾಡಿ ಕಂಡೀಷನ್ ಚೆಕ್ ಮಾಡಿಬಿಟ್ಟು ನಿಮ್ಗೆ ಇಷ್ಟ ಆಯಿತು ಅಂದರೆ ಕೂತು ಮಾತಾಡಿದರೆ ಅವರು ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಸರ್ ಅಂತ ಹೇಳ್ತಿದ್ದಾರೆ. ಓಕೆನಾ, ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ. ಯಾವುದೇ ಕಾರಣಕ್ಕೂ ಫೋನಲ್ಲೆಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ. ಓಕೆನಾ, ಇವು ಗಾಡಿ ಓನರ್ಗೆ ನೀವು ಕರೆ ಮಾಡ್ಬೇಕಂದ್ರೆ ಇವಾಗ ಏನು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕಾಣಿಸ್ತಿದೆಯಲ್ಲ, ಇದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿಬಿಟ್ಟು ಒಂದು ಸಲ ಒಂದಿನ ಮುಂಚೆ ಒಂದಿನ ಮುಂಚೆ ಅಡ್ವಾನ್ಸಾಗಿ ಕರೆ ಮಾಡಿ ಹೋಗೋದು ಒಳ್ಳೆಯದು ವೀಕ್ಷಕರೇ. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂದ್ರೆ ನಿಮ್ಮ ಗಾಡಿ ಫೋಟೋಸ್ನ ಕಳಿಸೋದನ್ನು ಮರಿಬೇಡಿ. ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಈ ವಿಡಿಯೋ ಯಾರಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.